ಚಿಕೂನ್ ಗುನ್ಯಾ ಮತ್ತು ಸ್ವೈನ್ ಫ್ಲೂ ಈಗ ಇಡೀ ದೇಶವನ್ನು ಕಾಡುತ್ತಿರುವ ಜ್ವರಗಳು. ಸ್ವೈನ್ ಫ್ಲೂ ಜನರ ಸಾವಿಗೆ ಕಾರಣವಾಗುತ್ತಿದ್ದರೆ ಚಿಕೂನ್ ಗುನ್ಯಾ ಸಾವು ತರುವಷ್ಟು ತೀವ್ರ ಜ್ವರವಲ್ಲ. ಆದರೆ ಚಿಕೂನ್ ಗುನ್ಯಾದಿಂದ ಬರುವ ಕೀಲುಗಳ ನೋವು ತಿಂಗಳುಗಟ್ಟಲೆ ನರಳುವಂತೆ ಮಾಡುತ್ತಿರುವುದು ಸುಳ್ಳಲ್ಲ. ಅಚ್ಚರಿಯ ವಿಷಯವೆಂದರೆ ಚಿಕೂನ್ ಗುನ್ಯಾದಲ್ಲಿ ಚಿಕೂನ್ ಎಂಬ ಪದವಿರುವುದರಿಂದ ಮಾಂಸಾಹಾರಿಗಳು ಚಿಕನ್ ಸೇವಿಸುವುದನ್ನೇ ಕಡಿಮೆ ಮಾಡಿದ್ದಾರೆ ಎನ್ನುತ್ತದೆ ವರದಿ. ಇಷ್ಟೇ ಅಲ್ಲ, ಸ್ವೈನ್ ಫ್ಲೂಗೂ ಕೋಳಿಗೂ ಸಂಬಂಧವೇ ಇಲ್ಲ. ಸ್ವೈನ್ ಎಂದರೆ ಗಿಡ್ಡ ಕಾಲಿನ ದಪ್ಪ ಮೈಕಟ್ಟಿನ ಪ್ರಾಣಿ ಎನ್ನುತ್ತದೆ ಪದಕೋಶ. ಆದರೂ ಸ್ವೈನ್ ಫ್ಲೂ ಅಂದರೆ ಹಂದಿ ಜ್ವರ ಕೂಡ ಕೋಳಿಯಿಂದ ಹರಡುತ್ತದೆ ಎಂಬ ಭ್ರಮೆ ಆವರಿಸಿದೆ. ವಾಸ್ತವದಲ್ಲಿ ಚಿಕೂನ್ ಗುನ್ಯಾ ರೋಗಕ್ಕೂ ಚಿಕನ್ಗೂ ಸಂಬಂಧವೇ ಇಲ್ಲ. ಚಿಕೂನ್ ಗುನ್ಯಾ ರೋಗವು ಯಾವುದೇ ಚಿಕನ್ ಪದಾರ್ಥ ಸೇವಿಸುವುದರಿಂದ ಬರುವಂತದ್ದಲ್ಲ. ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಗಳ ಮೂಲಕ ಹರಡುವ ಆಲ್ಫಾ ವೈರಸ್ ಚಿಕೂನ್ ಗುನ್ಯಾ ರೋಗಕ್ಕೆ ಕಾರಣ. ಇದುವರೆಗೂ ಒಂದೇ ಒಂದು ಕೋಳಿಯಲ್ಲೂ ಈ ವೈರಸ್ನ ಅಸ್ತಿತ್ವ ಕಂಡುಬಂದಿಲ್ಲ ಎನ್ನುತ್ತದೆ ಸಂಶೋಧನೆ. ಹಾಗೆಯೇ ಸ್ವೈನ್ ಫ್ಲೂಗೆ ಕಾರಣ H1N1 ಎಂಬ ವೈರಸ್. ಇದು ರೋಗ ಪೀಡಿತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಮಾತ್ರ ಹರಡುತ್ತದೆ. ಕೋಳಿಗಳಿಗೂ ಈ ರೋಗಕ್ಕೂ ಸಂಬಂಧವೇ ಇಲ್ಲ. ಹೀಗಾಗಿ ಕೋಳಿ ಮಾಂಸದ ಆಹಾರಗಳಾದ ಚಿಕನ್ ಸೂಪ್, ಚಿಕನ್ ಟಿಕ್ಕಾ, ಚಿಕನ್ 65, ಲೆಮನ್ ಚಿಕನ್, ಗ್ರಿಲ್ ಚಿಕನ್, ಚಿಕನ್ ತಂದೂರಿ, ಚಿಕನ್ ಮಸಾಲಾ, ಚಿಕನ್ ಕಬಾಬ್ ಹೀಗೆ ಯಾವುದೇ ಆಹಾರ ಸೇವಿಸಿದರೂ ಅದು ಚಿಕನ್ ಗುನ್ಯಾ ಮತ್ತು ಸ್ವೈನ್ ಫ್ಲೂಗೆ ಕಾರಣವಾಗುವುದಿಲ್ಲ. ಈ ವಿಷಯದ ಅರಿವು ಮೂಡಿಸುವ ಪ್ರಯತ್ನ ಎಲ್ಲೆಲ್ಲೂ ನಡೆಯುತ್ತಿದೆ. ಬಹಳಷ್ಟು ವೈದ್ಯರು ಈ ಕುರಿತು ಅಧ್ಯಯನ ನಡೆಸಿ ಚಿಕನ್ ಗುನ್ಯಾ, ಸ್ವೈನ್ ಫ್ಲೂ ಜ್ವರಗಳ ಮೂಲವನ್ನು ಕೆದಕಿ ಇವೆರಡೂ ಜ್ವರಗಳು ಬರುವುದು ಕೋಳಿಗಳಿಂದ ಅಲ್ಲ ಎಂಬುದನ್ನು ಕಂಡುಕೊಂಡಿದ್ದಾರೆ. ಈ ಚಿಕನ್ ಗುನ್ಯಾ ಅಂದ್ರೆ ಏನಪ್ಪಾ ಒಂದು ತಪ್ಪುತಿಳುವಳಿಕೆ ಜನರಲ್ಲಿ ಅಂತಂದ್ರೆ, ಚಿಕನ್ ತಿನ್ನೋದ್ರಿಂದ ಚಿಕನ್ ಗುನ್ಯಾ ಬರ್ತದೆ ಅಂತ ಹೇಳಿ ಒಂದು ತಪ್ಪುತಿಳುವಳಿಕೆ. ಇದು ಭಾರಿ ತಪ್ಪು. ಈ ಹೆಸರಿಟ್ಟಿರೋದೇ ಒಂದು ಮಿಸ್ನಮರ್. ಯಾತಕ್ಕಿದೆ ಅಂತ ಹೇಳಿದರೆ, ಈ ಚಿಕನ್ ಗುನ್ಯಾ ಕಾಯಿಲೆಯಲ್ಲಿ ಮಾಂಸಖಂಡಗಳು ಮತ್ತು ಕೀಲುಗಳು ತುಂಬ ನೋವು ಬಂದು ಬಾದ್ಕೊಂಡು ಮಡಚ್ಕೊಳ್ಳೋದ್ರಿಂದ, ಆ ಕೋಳಿ ಕುಳಿತುಕೊಳ್ಳೋ ರೀತಿ ಮಡಚ್ಕೊಳ್ಳೋದ್ರಿಂದ ಅದನ್ನು ಚಿಕನ್ ಗುನ್ಯಾ ಅಂತ ಹೆಸರಿಟ್ಟಿದ್ದಾರೆ. ಇದು ಚಿಕನ್ ಗುನ್ಯಾ ಮೊದಲು ಆಫ್ರಿಕಾ ಖಂಡದಲ್ಲಿ ಕಾಯಿಲೆ ಶುರುವಾಯಿತು. ಈಗ ನಮ್ಮ ದೇಶಕ್ಕೂ ಬಂದಿದೆ. ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣ್ತಾ ಇರುವಂಥ ಇದು. ಈ ಚಿಕನ್ ಗುನ್ಯಾ ಒಂದು ವೈರಸ್ ಕೀಟಾಣುಗಳಿಂದ ಬರುವಂಥ ಕಾಯಿಲೆ. ಈ ವೈರಸ್ ಕೀಟಾಣುಗಳು ಒಬ್ಬ ವ್ಯಕ್ತಿಯಲ್ಲಿದ್ದಾಗ ಆ ವ್ಯಕ್ತಿನ ಸೊಳ್ಳೆ ಕಚ್ಚಿದಾಗ ಆ ರಕ್ತವನ್ನು ಹೀರ್ಕೊಳ್ಳುತ್ತೆ. ಅದೇ ಸೊಳ್ಳೆ ಬೇರೆ ವ್ಯಕ್ತಿನ ಕಚ್ಚಿದಾಗ ಆ ಕಾಯಿಲೆ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂಥ ಸಂಭವ ಇರ್ತದೆ. ಅದಕ್ಕಾಗಿ ಎರಡು ಕಾರಣ. ಒಂದು, ಸೊಳ್ಳೆಗಳನ್ನ ನಿಯಂತ್ರಣ ಮಾಡುವಂಥದ್ದು ಒಂದು ವ್ಯವಸ್ಥೆ. ಮುಖ್ಯವಾಗಿ ಇದು ಭಾರಿ ಮುಖ್ಯವಾದ ಕೆಲಸ. ಈ ಸೊಳ್ಳೆಗಳು ನಿಯಂತ್ರಣ ಮಾಡಬೇಕಾದ್ರೆ ಮನೆ ಸುತ್ತ ಎಲ್ಲೋ ನೀರುಗಳು ನಿಂತ ನೀರು ಇರಬಾರ್ದು. ನಿಂತ ನೀರಿನಲ್ಲಿ ಒಂದು ಸೊಳ್ಳೆನಲ್ಲಿ ಲಕ್ಷಾಂತರ ಸೊಳ್ಳೆಗಳು ಒಂದು ಪ್ರತಿ ದಿವಸ ಉತ್ಪತ್ತಿ ಆಗುವಂಥದ್ದು ಇರ್ತದೆ. ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದ್ರಿಂದಲೇ ಈ ಚಿಕನ್ ಗುನ್ಯಾ ಒಂದು ಕಂಟ್ರೋಲ್ ಮಾಡ್ಬೋದು. ಕೋಳಿ ಮಾಂಸ ಅನೇಕ ಪೌಷ್ಟಿಕಾಂಶಗಳ ಆಗರ. ಇತರೆ ಮಾಂಸ ಸೇವನೆಗಿಂತ ಎಷ್ಟೋ ಪಾಲು ಆರೋಗ್ಯಕರ ಎನ್ನುತ್ತದೆ ಅಧ್ಯಯನಗಳ ವರದಿ. ಟ್ರಿಪ್ಟೋಫ್ಯಾನ್, ವಿಟಮಿನ್ B3, ಪ್ರೋಟೀನ್, ಸೆಲೆನಿಯಂ, ವಿಟಮಿನ್ B6, ಫಾಸ್ಫರಸ್ ಮುಂತಾದ ದೇಹಕ್ಕೆ ಅವಶ್ಯವಿರುವ ಪೌಷ್ಟಿಕ ಮತ್ತು ಖನಿಜಾಂಶಗಳು ಚಿಕನ್ನಲ್ಲಿ ವಿಪುಲವಾಗಿವೆ. 4 ಔನ್ಸ್ ಚಿಕನ್ನಲ್ಲಿ ಮನುಷ್ಯರಿಗೆ ದಿನವೊಂದಕ್ಕೆ ಅವಶ್ಯವಿರುವ 67%ಕ್ಕೂ ಹೆಚ್ಚು ಪ್ರೋಟೀನ್ ದೊರೆಯುತ್ತದೆ. ಈ ಕಾರಣದಿಂದಲೇ ವೃದ್ಧರಲ್ಲಿ ಕಂಡುಬರುವ ಮೂಳೆ ಸವೆತ, ಹೃದಯ ತೊಂದರೆಗಳನ್ನು ನಿರಂತರ ಚಿಕನ್ ಸೇವನೆಯಿಂದ ತಡೆಗಟ್ಟಬಹುದು. 40 ವರ್ಷ ದಾಟಿದ ಮಹಿಳೆಯರ ಕೀಲು ನೋವಿಗೂ ಚಿಕನ್ ಸೇವನೆ ಒಳ್ಳೆಯದು. ಬೆಳೆಯುವ ಮಕ್ಕಳಿಗೆ ಅವಶ್ಯವಿರುವ ಎಲ್ಲಾ ಪೋಷಕಾಂಶಗಳು ಚಿಕನ್ನಿಂದ ದೊರೆಯುತ್ತವೆ. ವಯಸ್ಕರ ಸರ್ವಾಂಗೀಣ ಆರೋಗ್ಯಕ್ಕೆ ಚಿಕನ್ ಸೇವನೆ ಉತ್ತಮ ಮಾರ್ಗ. ಚಿಕನ್ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದು ಸಮೀಕ್ಷಾ ವರದಿಗಳು ಹೇಳಿವೆ. ಕೊಬ್ಬಿನ ಅಂಶ ಕಡಿಮೆ ಇರುವ ಮಾಂಸಾಹಾರ ಎಂದರೆ ಚಿಕನ್ ಮಾತ್ರ. ಕೋಳಿ ಮಾಂಸ, ಚಿಕನ್ ಒಂದು ಉತ್ತಮವಾದ ಆಹಾರ. ಇದರಲ್ಲಿ ಪ್ರೋಟೀನ್, ಐರನ್ ಮತ್ತು ಎಲ್ಲ ವಿಟಮಿನ್ಗಳು ಸುಲಭವಾಗಿ ಸಿಗುವಂಥ ಆಹಾರ. ಇದರಲ್ಲಿ ಫ್ಯಾಟ್ ಅನ್ನುವಂಥದ್ದು, ಫ್ಯಾಟನ್ನು ಮನುಷ್ಯರು ತಿಂದರೆ ಇವಾಗ ಏನಾಗ್ತದೆ, ಅರ್ಬನ್ ಲೈಫಲ್ಲಿ ಫ್ಯಾಟ್ ಹೆಚ್ಚಿಗೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂತ ಒಂದು ಕನ್ಸೆಪ್ಷನ್ನು. ಹಾಗಾಗಿ ಉತ್ತಮವಾದ ಫ್ಯಾಟ್ಲೆಸ್ ಚಿಕನ್ ತಿನ್ನೋದ್ರಿಂದ ಶಕ್ತಿಗೆ ಮತ್ತು ಮಕ್ಕಳ ಬೆಳವಣಿಗೆಗೆ
ಮತ್ತು ದೇಹದ ಪೌಷ್ಟಿಕತೆಗೆ ಒಂದು ಉತ್ತಮವಾದ ಆಹಾರ ಆಗಿ ಕೋಳಿ ಮಾಂಸ ಇದೆ. ಒಟ್ಟಿನಲ್ಲಿ ಚಿಕನ್ ಗುನ್ಯಾ ಸ್ವೈನ್ ಫ್ಲೂ ಹರಡುವುದಕ್ಕೂ ಕೋಳಿ ಮಾಂಸ ಸೇವನೆಗೂ ಸಂಬಂಧವೇ ಇಲ್ಲ ಎನ್ನುವ ಅರಿವು ಹೆಚ್ಚು ಹೆಚ್ಚು ಮೂಡಬೇಕಾಗಿದೆ.